ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ 2019ರಲ್ಲಿ ಭೂಮಿಯಿಂದ ಮೈಲುಗಳಷ್ಟು ಮೇಲಿದ್ದ ಸ್ಯಾಟಲೈಟ್ ಒಂದು ಕಾಂಗೋ ದಟ್ಟಾರಣ್ಯದ ಕತ್ತಲ ಗರ್ಭದಲ್ಲಿ ಅಚ್ಚರಿಯ ಚಿತ್ರವೊಂದನ್ನ ಸೆರೆ ಹಿಡಿದಿತ್ತು. ಮನುಷ್ಯನ ಹೆಜ್ಜೆ ಗುರುತೆ ಇಲ್ಲದ ಆ ನಿಗೂಢ ಜಾಗದಲ್ಲಿ ಕಂಡ ಬೃಹತ್ ನಿರ್ಮಾಣವನ್ನ ನೋಡಿ ವಿಜ್ಞಾನಿಗಳೇ ದಂಗಾಗಿದ್ದರು. ಅದು ಸುಮಾರು 10,000 ವರ್ಷಗಳಷ್ಟು ಹಳೆಯ ಪ್ರಾಚೀನ ನಾಗರಿಕತೆಯೊಂದರ ಅವಶೇಷವಾಗಿರಬಹುದು ಅಂತಾನೆ ಅವರು ಅಂದಾಜಿಸಿದ್ದರು. ಆದರೆ ಅಚ್ಚರಿ ಮಾಸುವ ಮುನ್ನವೇ 2021ರಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆಯುತ್ತೆ. ದಟ್ಟಾರಣ್ಯದ ಆಳದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದ ರಕ್ಷಣಾ ತಂಡವೊಂದಕ್ಕೆ ಬೃಹತ್ ಗುಹೆಯೊಂದರಲ್ಲಿ ಬರೋಬ್ಬರಿ 50ಕ್ಕೂ ಹೆಚ್ಚು ಮಾನವ ಅಸ್ಥಿ ಪಂಜರಗಳು ಪತ್ತೆ ಆಗ್ತಾವೆ. ಆದರೆ ಅಸಲಿ ಆಘಾತ ಶುರುವಾಗಿದ್ದೆ ಅಲ್ಲಿ. ಹೌದು, ಆ ಅಸ್ಥಿ ಪಂಜರಗಳ ತಲೆ ಬುರುಡೆಯ ಆಕಾರ ಸಾಮಾನ್ಯ ಮನುಷ್ಯರದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಹಾಗಾದರೆ ಕಾಂಗೋದ ಆ ಕರಾಳ ದಟ್ಟಾರಣ್ಯದ ಒಳಗೆ ನಿಜವಾಗಿಯೂ ಅಡಗಿರುವ ರಹಸ್ಯವಾದರೂ ಏನು? ಇಡೀ ಜಗತ್ತಿಗೆ ಎಂದಿಗೂ ತಿಳಿಯಬಾರದೆಂದು ಸರ್ಕಾರಗಳು ಇಂದಿಗೂ ಬಚ್ಚಿಡುತ್ತಿರುವ ಆ ಕರಾಳ ಸತ್ಯಗಳು ಯಾವುವು? ಎಲ್ಲವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದೀಗ ನಾವು ನವೆಂಬರ್ 2022ರ ಆ ಕರಾಳ ಘಟನೆಯತ್ತ ಮುಖ ಮಾಡೋಣ. ಒಮ್ಮೆ ಹೋದವರು ಮರಳಿ ಬರೋದಿಲ್ಲ ಎಂದು ಸ್ಥಳೀಯರು ಬೆಚ್ಚಿ ಬೀಳುವ ಕಾಂಗೋದ ಅತ್ಯಂತ ಅಪಾಯಕಾರಿ ಸರೋವರದ ರಹಸ್ಯ ಭೇದಿಸಲು 6 ಜನರ ಅಂತಾರಾಷ್ಟ್ರೀಯ ಸಂಶೋಧಕರ ತಂಡವೊಂದು ದಟ್ಟಾರಣ್ಯವನ್ನ ಪ್ರವೇಶ ಮಾಡುತ್ತೆ. ಸ್ಥಳೀಯ ಭಾಷೆಯಲ್ಲಿ ಮೃತ್ಯು ದರ್ಪಣ ಅಂತಾಲೆ ಕರೆಯಲ್ಪಡುವ ಆ ಶಾಪಗ್ರಸ್ತ ಸರೋವರದ ಹೆಸರೇ ಲೇಕ್ ಕಿಲೇಬಾ. ಜರ್ಮನ್ ವಿಜ್ಞಾನಿ ಡಾಕ್ಟರ್ ಮಾರ್ಕ್ಸ್ ವೆಲ್ಲರ್ ಸೇರಿದಂತೆ ಈ ತಂಡದ ಬಳಿ ಸ್ಯಾಟಲೈಟ್ ಫೋನ್, GPS ಟ್ರ್ಯಾಕರ್, ನೈಟ್ ವಿಷನ್ ಕ್ಯಾಮೆರಾಗಳು, ಡ್ರೋನ್ಗಳು ಹಾಗೂ 24 ಗಂಟೆಯೂ ರೆಕಾರ್ಡ್ ಮಾಡುವ ಬಾಡಿ ಕ್ಯಾಮೆರಾಗಳಂತಹ ಅತ್ಯಾಧುನಿಕ ಸಾಧನಗಳಿದ್ದವು. ಇಷ್ಟೊಂದು ಭಾರಿ ಸಿದ್ಧತೆಯೊಂದಿಗೆ ಈ ತಂಡವನ್ನ ಅಲ್ಲಿಗೆ ಕಳಿಸಲು ಒಂದು ಕರಾಳ ಕಾರಣವಿತ್ತು. ಕಳೆದ ಕೇವಲ 4 ವರ್ಷಗಳಲ್ಲಿ ಆ ಸರೋವರದ ಸುತ್ತಮುತ್ತ ಬರೋಬ್ಬರಿ 71 ಮಂದಿ ನಿಗೂಢವಾಗಿ ನಾಪತ್ತೆಯಾಗಿದ್ದರು. ಹೌದು, ನೀವು ಕೇಳಿದ್ದು ಅಕ್ಷರಶಃ ನಿಜ. ಆಘಾತಕಾರಿ ವಿಷಯವೆಂದರೆ ನಾಪತ್ತೆಯಾದವರ ಒಂದೇ ಒಂದು ಶವವಾಗಲಿ, ಬಟ್ಟೆಯಾಗಲಿ ಅಥವಾ ಸಣ್ಣ ಕುರುಹು ಕೂಡ ಪತ್ತೆಯಾಗಿರಲಿಲ್ಲ. ಅವರು ಈ ಭೂಮಿಯ ಮೇಲೆಯೇ ಇರಲಿಲ್ಲವೇನೋ ಎಂಬಂತೆ ಸಂಪೂರ್ಣವಾಗಿ ಮಾಯವಾಗಿದ್ದರು. ಆ ಸರೋವರದೊಳಗೆ ಏನೋ ಭೀಕರವಾದದ್ದಿದೆ, ಅದು ಮನುಷ್ಯನನ್ನ ತನ್ನೊಳಗೆ ಎಳೆದುಕೊಂಡ್ರೆ ಮತ್ತೆಂದಿಗೂ ಹೊರಬಿಡೋದಿಲ್ಲ ಅಂತ ಸ್ಥಳೀಯರು ದೃಢವಾಗಿ ನಂಬಿದ್ರಿಂದ ಆ ಮೃತ್ಯು ಸರೋವರದತ್ತ ಸುಳಿಯಲು ಅವರು ಪ್ರಾಣ ಭಯದಿಂದ ನಡ್ತಾ ಇದ್ರು. ಕಾಡಿನ ದಟ್ಟ ಹಸಿರ ನಡುವೆ ಸರೋವರದ ತೀರದಲ್ಲಿ ಟೆಂಟ್ ಹಾಕಿದ ಆ ಸಂಶೋಧನಾ ತಂಡಕ್ಕೆ ಮೊದಲ 2 ದಿನಗಳು ಅತ್ಯಂತ ಸಹಜವಾಗಿಯೇ ಕಂಡವು. ಆದರೆ 3ನೇ ದಿನದ ಸೂರ್ಯೋದಯದೊಂದಿಗೆ ಈ ಪರಿಸರ ನಿಧಾನವಾಗಿ ತನ್ನ ಕರಾಳ ಮುಖವನ್ನ ತೋರಿಸಲಾರಂಭಿಸಿತು. ಈ ಸ್ಥಳದಲ್ಲಿ ಏನೋ ಸರಿಯಿಲ್ಲ ಅಂತ ಡಾಕ್ಟರ್ ವೆಲ್ಲರ್ ಅಂದು ತಮ್ಮ ಡೈರಿಯಲ್ಲಿ ಬರೆದಿದ್ದ ಮಾತುಗಳು ಅಕ್ಷರಶಃ ನಿಜವಾಗುತ್ತಿದ್ದವು. ಸುತ್ತಲೂ ಬಿರುಗಾಳಿ ಬೀಸುತ್ತಿದ್ದರು. ಸರೋವರದ ನೀರು ಮಾತ್ರ ಒಂದು ಸಣ್ಣ ಅಲೆಯೂ ಇಲ್ಲದೆ, ಕಿಂಚಿತ್ತು ಕದಲದೆ ಸಂಪೂರ್ಣ ನಿಶ್ಚಲವಾಗಿತ್ತು. ಆ ನೀರಿನ ಬಣ್ಣ ರಕ್ತ ಹೆಪ್ಪುಗಟ್ಟಿಸುವಷ್ಟು ಕಡು ಕಪ್ಪಾಗಿ ಎಣ್ಣೆಯಂತೆ ದಪ್ಪವಾಗಿ ಕಂಡರೂ ಪರೀಕ್ಷಿಸಿದಾಗ ಅದು ಸಾಮಾನ್ಯ ನೀರೇ ಅನ್ನೋದಾಗಿ ತಿಳಿದು ಬಂದದ್ದು ವಿಜ್ಞಾನಿಗಳ ತರ್ಕಕ್ಕೆ ನಿಲುಕದ ದೊಡ್ಡ ಯಕ್ಷ ಪ್ರಶ್ನೆಯಾಯಿತು. ಆದರೆ ಆ ನಿಗೂಢತೆ ಬಹುಕಾಲ ಉಳಿಯಲಿಲ್ಲ. ಸರಿಯಾಗಿ ರಾತ್ರಿ 11:23 ಜಾಕ್ನ ಬಾಡಿ ಕ್ಯಾಮೆರಾ ಆನ್ ಆಗಿದ್ದಾಗ ಇಡೀ ಕಾರ್ಯಾಚರಣೆಯ ಹಾದಿಯನ್ನೇ ಬದಲಿಸುವ ಆ ಭೀಕರ ಘಟನೆ ನಡೆಯುತ್ತೆ. ಇದ್ದಕ್ಕಿದ್ದಂತೆ ಇಡೀ ಕಾಡಿನೊಳಗೆ ಅಸಹಜವಾದ ಸ್ಮಶಾನ ಸದೃಶ್ಯ ನಿಶ್ಶಬ್ದ ಆವರಿಸಿತು. ಹಕ್ಕಿಗಳ ಕಲರವವಿಲ್ಲ, ಕೀಟಗಳ ಜೀ ಅನ್ನುವ ಶಬ್ದವಿಲ್ಲ, ಕೇವಲ ಉಸಿರುಗಟ್ಟಿಸುವ ಶೂನ್ಯ ಮಾತ್ರ ಅಲ್ಲಿತ್ತು. ಇದು ಸಾಮಾನ್ಯವಲ್ಲ. ಎಲ್ಲ ಪ್ರಾಣಿಗಳು ಎಲ್ಲಿಗೆ ಹೋದವು ಅಂತ ಪ್ರಿಯಾ ಆತಂಕದಿಂದಲೇ ಕೇಳುತ್ತಿದ್ದಾಗ ಸ್ಥಳೀಯ ಗೈಡ್ ಮುಸಾನ ಧ್ವನಿಯಲ್ಲಿ ಬೆವರುವಷ್ಟು ಭಯ ಕಾಣಿಸಿಕೊಳ್ಳುತ್ತೆ. ನಾವು ತಕ್ಷಣ ಇಲ್ಲಿಂದ ಹೋಗಬೇಕು, ಇದು ಒಳ್ಳೆಯ ಲಕ್ಷಣ ಅಲ್ಲ ಅನ್ನೋದಾಗಿ ಆತ ಎಚ್ಚರಿಸಿದಾಗ ಕೇಳಿದ ಯಾವ ಪ್ರಶ್ನೆಗೂ ಅವನ ಬಳಿ ಉತ್ತರವಿಲ್ಲದಿದ್ದ ಆ ಕ್ಷಣ ಸಂಶೋಧಕರ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಅಷ್ಟರಲ್ಲಿ ದಟ್ಟ ಕತ್ತಲನ್ನ ಸೀಳಿಕೊಂಡು ದೂರದಿಂದ ಆ ಭೀಕರ ಶಬ್ದ ಕೇಳಿಸಿತು. ತಮ್ 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 ತಮ್. ಯಾವುದೋ ದೈತ್ಯಾಕಾರದ ದೊಡ್ಡ ಡ್ರಮ್ ತರಹದ ವಾದ್ಯ ಬಾರಿಸುತ್ತಿದ್ದ ಆ ನಾದ ಅದೆಷ್ಟು ತೀವ್ರವಾಗಿತ್ತೆಂದರೆ ಇಡೀ ಭೂಮಿಯೇ ನಡುಗತೊಡಗಿತು. ಜಾಕ್ನ ಬಾಡಿ ಕ್ಯಾಮೆರಾ ಫುಟೇಜ್ನಲ್ಲಿ ಆ ಕಂಪನ ಸ್ಪಷ್ಟವಾಗಿ ದಾಖಲಾಗ್ತಾ ಇತ್ತು. ತಕ್ಷಣವೇ ಗೈಡ್ ಕರೀಂ ಆತಂಕದಿಂದ ಎಲ್ಲಾ ಲೈಟ್ಗಳನ್ನ ಆಫ್ ಮಾಡಿ, ಇಲ್ಲದಿದ್ರೆ ಅವು ಬರುತ್ತವೆ ಅಂತ ಕೂಗಿದಾಗ ಡಾಕ್ಟರ್ ವೆಲ್ಲರ್ ಅವರ ಪ್ರಶ್ನೆಗೆ ಉತ್ತರಿಸದೆಯೇ ಎಲ್ಲವನ್ನ ಕತ್ತಲೆಗೆ ದೂಡಿದ.
ಈಗ ಕೇವಲ ಇನ್ಫ್ರಾರೆಡ್ ಹಸಿರು ಬೆಳಕಿನಲ್ಲಿ ಎಲ್ಲವೂ ರೆಕಾರ್ಡ್ ಆಗ್ತಾ ಇತ್ತು. ಆ ಸ್ಮಶಾನ ಸದೃಶ ಕತ್ತಲಲ್ಲಿ ಇಷ್ಟೊತ್ತಿಗೆ ನಿಶ್ಚಲವಾಗಿದ್ದ ಕಪ್ಪು ಸರೋವರದಲ್ಲಿ ಹಠಾತ್ ಚಲನೆ ಆರಂಭವಾಗಿ ನೀರು ದೊಡ್ಡ ಅಲೆಗಳಾಗಿ ಎದ್ದವು. ಸರೋವರದ ಮಧ್ಯದಿಂದ ಹೊಗೆಯಂತೆ ಕಾಣ್ತಾ ಇದ್ದ ಆಕೃತಿಯೊಂದು ನಿಧಾನವಾಗಿ 25-30 ಅಡಿ ಎತ್ತರದ ಉದ್ದವಾದ ಕತ್ತು ಹಾಗೂ ಭಾರಿಯಾದ ದೇಹದೊಂದಿಗೆ ದೈತ್ಯಾಕಾರವಾಗಿ ಮೇಲಕ್ಕೆದ್ದು ನೀರಿನಿಂದ ಹೊರಬರತೊಡಗಿತು. ಓಡ್ಹೋಗಿ ಅಂತ ಕ್ಯಾಪ್ಟನ್ ಬ್ಲ್ಯಾಕ್ ಕೂಗಿದ ತಕ್ಷಣ ಪ್ರಾಣ ಭಯದಿಂದ ಎಲ್ಲರೂ ದಾರಿಯನ್ನೇ ತಿಳಿಯದೆ ಮರಗಳ ನಡುವೆ ಓಡಲು ಶುರು ಮಾಡಿದ್ರು. ಹಿಂದಿನಿಂದ ಆ ಭೀಕರ ಥಮ್ ಥಮ್ ಶಬ್ದ ಇನ್ನೂ ಹತ್ತಿರವಾಗುತ್ತಾ ಅವರನ್ನ ಬೆನ್ನಟ್ತಾ ಇತ್ತು. ಓಡುತ್ತಿರುವಾಗ ಜಾಕ್ ಆಯತಪ್ಪಿ ಕೆಳಗಿದ್ದಾಗ ನೆಲದ ಮೇಲೆ ಬಿದ್ದ ಕ್ಯಾಮ್ರಾ ಸ್ವಲ್ಪ ತಿರುಗಿತು. ಕತ್ತಲಲ್ಲಿ ಇನ್ಫ್ರಾರೆಡ್ ಹಸಿರು ಬೆಳಕಿನಲ್ಲಿ ಕಂಡ ಆ ದೃಶ್ಯ ಎಂತವರನ್ನ ಬೆಚ್ಚಿ ಬೀಳಿಸುವಂತಿತ್ತು. ಗೈಡ್ ಮೂಸಾ ಗಾಳಿಯಲ್ಲಿ ನಿಗೂಢವಾಗಿ ತೇಲುತ್ತಿರುವಂತೆ ಕಾಣಿಸಿತು. ಸ್ನೇಹಿತರೆ, ನೆಲದ ಮೇಲೆ ಬಿದ್ದಿದ್ದ ಕ್ಯಾಮ್ರಾದ ಕೋನದಲ್ಲಿ ಆ ದೃಶ್ಯ ಈಗ ಸ್ಪಷ್ಟವಾಗಿತ್ತು. ಮೂಸಾ ಗಾಳಿಯಲ್ಲಿ ತೇಲುತ್ತಿರಲಿಲ್ಲ, ಬದಲಾಗಿ ಆ ದೈತ್ಯ ಜೀವಿ ತನ್ನ ಉದ್ದವಾದ ಕುತ್ತಿಗೆಯನ್ನ ಚಾಚಿ ಅವನನ್ನ ನೇರವಾಗಿ ಬಾಯಲ್ಲಿ ಕಚ್ಚಿ ಮೇಲಕ್ಕೆ ಎತ್ಕೊಂಡಿತು. ಮರುಕ್ಷಣವೇ ಆ ಭೀಕರ ಪ್ರಾಣಿ ಮರಳಿ ಸರೋವರದತ್ತ ಸಾಗತೊಡಗಿತು. ಮೂಸಾನ ಆ ಸಾವು ನೋವಿನ ಕಿರುಚಾಟಗಳು ಮೊದಲು ಅರಣ್ಯವನ್ನ ಸೀಳುವಂತೆ ಕೇಳಿಸಿದ್ರು. ಕ್ರಮೇಣ ದೂರವಾಗುತ್ತಾ ಅಂತಿಮವಾಗಿ ಸಂಪೂರ್ಣ ನಿಶ್ಶಬ್ದವಾಗಿ ಹೋದವು. ಭಯದಿಂದ ಕಂಗಾಲಾಗಿ ಹೆಪ್ಪುಗಟ್ಟಿ ನಿಂತಿದ್ದ ತಂಡದವರಿಗೆ ನಾನು ಈಗಲೇ ಇಲ್ಲಿಂದ ಹೋಗಬೇಕು ಅಂತ ಕ್ಯಾಪ್ಟನ್ ಬ್ಲ್ಯಾಕ್ ಅರಚಿದ ಮಾತುಗಳು ಎಚ್ಚರ ತಂದವು. ತಕ್ಷಣವೇ ತಮ್ಮೆಲ್ಲ ಸಾಮಾನುಗಳನ್ನ ಅಲ್ಲಿಯೇ ಬಿಟ್ಟು ಪ್ರಾಣ ಕೈಯಲ್ಲಿಡಿದುಕೊಂಡು ಆ ಕರಾಳ ಕಾಡಿನಿಂದ ಅವರು ಓಡಲಾರಂಭಿಸಿದ್ರು. ಆ ಇಡೀ ರಾತ್ರಿ ಎಲ್ಲಿಯೂ ನಿಲ್ಲದೆ, ಹಿಂತಿರುಗಿ ನೋಡುವ ಧೈರ್ಯವೂ ಇಲ್ಲದೆ ಓಡಿ ಕಾಡಿನಿಂದ ಹೊರಬಂದಾಗ ಅವರಲ್ಲಿ 5 ಮಾತ್ರವೇ ಉಳಿದಿದ್ರು. ಮೂಸಾ ಮಾತ್ರ ಮತ್ತೆಂದು ಮರಳಿ ಬರಲೇ ಇಲ್ಲ. ಸಂಶೋಧಕರು ಹೇಳಿದ್ದ ಈ ನಂಬಲಸಾಧ್ಯ ಕಥೆಯನ್ನ ಜಗತ್ತು ಮೊದಲು ಭ್ರಮೆ ಅನ್ನೋದಾಗಿ ತಳ್ಳಿ ಹಾಕಿದ್ರು. ಬಾಡಿ ಕ್ಯಾಮೆರಾದಲ್ಲಿದ್ದ ಆ ದೈತ್ಯ ಜೀವಿಯ ಆಕಾರ, ಅದರ ಭೀಕರ ಗರ್ಜನೆ ಹಾಗೂ ಮೂಸಾನನ್ನ ಎತ್ಕೊಂಡು ಹೋಗುವ ಕರಾಳ ದೃಶ್ಯಗಳನ್ನ ನೋಡಿದ ತಕ್ಷಣ ಸರ್ಕಾರ ಬೆಚ್ಚಿ ಬಿದ್ದಿತು. ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ಎಲ್ಲ ರೆಕಾರ್ಡಿಂಗ್ಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಲ್ಲದೆ ಈ ವಿಷಯ ಹೊರಹಾಕಿದ್ರೆ ನೇರ ಜೈಲು ಶಿಕ್ಷೆ ಅಂತ ತಂಡದ ಸದಸ್ಯರಿಂದ ಬಲವಂತವಾಗಿ ಗೌಪ್ಯತಾ ಒಪ್ಪಂದಕ್ಕೆ ಸಹಿ ಹಾಕಿಕೊಂಡ್ರು. ಅಷ್ಟೇ ಅಲ್ಲದೆ ಆ ಇಡೀ ಪ್ರದೇಶವನ್ನ ನಿಷೇಧಿತ ವಲಯ ಅನ್ನೋದಾಗಿ ಘೋಷಿಸಿ ಆ ಸರೋವರದ ರಹಸ್ಯ ಗರ್ಭದಲ್ಲೇ ಹೂತು ಹೋಗುವಂತೆ ಮಾಡಿದ್ರು. ಆದರೆ ಸ್ನೇಹಿತರೆ, 2024ರಲ್ಲಿ ಈ ರಹಸ್ಯದ ಗೋಡೆಗಳು ಕುಸಿಯಲಾರಂಭಿಸಿದವು. ಆ ಕರಾಳ ಫುಟೇಜ್ಗಳನ್ನ ಕಾಯ್ತಾ ಇದ್ದ ಸರ್ಕಾರಿ ಕಚೇರಿಯ ವ್ಯಕ್ತಿಯೊಬ್ಬ ಕೆಲವು ಕ್ಲಿಪ್ಗಳನ್ನ ಲೀಕ್ ಮಾಡಿದಾಗ ಅವು ಡಾರ್ಕ್ ವೆಬ್ ಮೂಲಕ ಕಾಳಗಿಚ್ಚಿನಂತೆ ಇಡೀ ಜಗತ್ತಿಗೆ ಹರಡಿದವು. ಸರ್ಕಾರ ಅವುಗಳನ್ನ ಅಂತರ್ಜಾಲದಿಂದ ಅಳಿಸಿ ಹಾಕಲು ಎಷ್ಟೇ ಶತ ಪ್ರಯತ್ನ ಪಟ್ಟರು. ಒಮ್ಮೆ ಡಿಜಿಟಲ್ ಲೋಕಕ್ಕೆ ಕಾಲಿಟ್ಟ ಸತ್ಯವನ್ನ ಸಂಪೂರ್ಣ ಮುಚ್ಚಿಡುವುದು ಅಸಾಧ್ಯವಾಗಿತ್ತು. ಆ ದೃಶ್ಯಗಳನ್ನ ವಿಶ್ಲೇಷಿಸಿದಾಗ ಅದು ಯಾವುದೇ CGI ಅಥವಾ ಗ್ರಾಫಿಕ್ಸ್ ಮಾಯಾಜಾಲವಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಆ ಜೀವಿಯ ದೈತ್ಯಾಕಾರದ ಚಲನೆ ಹಾಗೂ ಎದೆ ನಡಗಿಸುವ ಗರ್ಜನೆ 100ಕ್ಕೆ 100 ನೈಜವೆಂಬಂತೆ ಮೈ ಜುಮ್ಮೆನಿಸುತ್ತಿತ್ತು. ಆ ವಿಡಿಯೋ ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವು ತಜ್ಞರು ಅದು 6.5 ಕೋಟಿ ವರ್ಷಗಳ ಹಿಂದೆಯೇ ಅಳಿವಿನಂಚಿಗೆ ಸರಿದಿದೆ ಎನ್ನಲಾದ ಸೌರೋಪೋಡ್ ಡೈನೋಸಾರ್ ಇರಬಹುದೆಂದು ಅಂದಾಜಿಸಿರುವುದು ಎಲ್ಲರನ್ನ ದಂಗು ಬಡಿಸಿದೆ. ಉದ್ದವಾದ ಕತ್ತು, ಬೆಟ್ಟದಂತಹ ಭಾರವಾದ ದೇಹ, ಪ್ರತಿಯೊಂದು ಕೂಡ ಆ ಪುರಾತನ ಜೀವಿಯನ್ನೇ ಹೋಲ್ತಾ ಇತ್ತು. ಇಲ್ಲಿ ಕಾಡುವ ಅತಿದೊಡ್ಡ ಯಕ್ಷ ಪ್ರಶ್ನೆ ಎಂದರೆ, ಕೋಟ್ಯಂತರ ವರ್ಷಗಳ ಹಿಂದೆಯೇ ನಾಶವಾದ ಜೀವಿ ಇಂದು ಹೇಗೆ ಪ್ರತ್ಯಕ್ಷವಾಯಿತು? ಕಾಂಗೋದ ದಟ್ಟಾರಣ್ಯಗಳು, ಭೂಮಿ ಮೇಲಿನ ಅತ್ಯಂತ ನಿಗೂಢ ಪ್ರದೇಶಗಳು, ಮನುಷ್ಯನ ಹೆಜ್ಜೆ ಗುರುತೇ ಬೀಳದ, ಅನ್ವೇಷಣೆಯೇ ಆಗದ ಆ ಕತ್ತಲ ಕಾಡಿನ ಒಳಗೆ ಹೊರಜಗತ್ತಿನ ಸಂಪರ್ಕವೇ ಇಲ್ಲದ ಇಂತಹ ವಿಚಿತ್ರ ಜೀವಿಗಳು ಇಂದಿಗೂ ಬದುಕಿರಬಹುದೇ ಅನ್ನುವ ಅನುಮಾನವನ್ನ ಸಂಪೂರ್ಣವಾಗಿ ಅಸಾಧ್ಯ ಅಂತ ತಳ್ಳಿ ಹಾಕಲು ಯಾರಿಗೂ ಸಾಧ್ಯವಾಗಿಲ್ಲ. ಸ್ನೇಹಿತರೆ, ಇಲ್ಲಿ ಉಳಿಯುವ ಅಂತಿಮ ಹಾಗೂ ಅತಿ ಮುಖ್ಯ ಪ್ರಶ್ನೆ ಎಂದರೆ, ಒಂದು ವೇಳೆ ಇದು ಕೇವಲ ಕಟ್ಟುಕತೆಯಾಗಿದ್ದರೆ ಸರ್ಕಾರವೇಕೆ ಇಷ್ಟೊಂದು ಹಠಕ್ ಬಿದ್ದು ಆ ಫುಟೇಜ್ ಅನ್ನ ಜಗತ್ತಿನ ಕಣ್ಣಿಂದ ಮುಚ್ಚಿಡಲು ಪ್ರಯತ್ನಿಸಿತು? ಅದು ಕೇವಲ ಒಂದು ಕರಡಿ ಅಥವಾ ಸಾಮಾನ್ಯ ಪ್ರಾಣಿಯಾಗಿದ್ದರೆ ತಂಡದ ಸದಸ್ಯರಿಗೆ ಜೈಲು ಶಿಕ್ಷೆಯಂತಹ ಕಠಿಣ ಬೆದರಿಕೆ ಹಾಕುವ ಅಗತ್ಯವಾದರೂ ಏನಿತ್ತು? ಬಹುಶಃ ಆಧುನಿಕ ನಾಗರಿಕತೆಯ ಕಣ್ಣಾಚೆಗೆ ಆ ಕತ್ತಲ ಕಾಡಿನ ಗರ್ಭದಲ್ಲಿ ನಮ್ಮ ಕಲ್ಪನೆಗೂ ನಿಲುಕದ ಮತ್ತೊಂದು ರಹಸ್ಯಮಯ ಜಗತ್ತು ಎಂದಿಗೂ ಉಸಿರಾಡುತ್ತಿರಬಹುದು. ಇದಕ್ಕೆ ಪೂರಕವೆಂಬಂತೆ 2021ರಲ್ಲಿ ನಡೆದ ಮತ್ತೊಂದು ಘಟನೆಯು ಇಡೀ ಸಂಶೋಧನಾ ಲೋಕವನ್ನೇ ನಡುಗಿಸುತ್ತೆ. ಕಣ್ಮರೆಯಾಗಿದ್ದ ಪರ್ವತಾರೋಹಕರನ್ನ ಹುಡುಕಲು ಕಾಂಗೋದ ಆಳಕ್ಕೆ ಹೋದ ರಕ್ಷಣಾ ತಂಡವೊಂದಕ್ಕೆ ಭೀಕರ ಗುಹೆಯೊಂದು ಪತ್ತೆಯಾಗುತ್ತೆ. ಆ ಗುಹೆಯೊಳಗೆ ಗುಡ್ಡೆ ಹಾಕಿದಂತೆ ಬಿದ್ದಿದ್ದ 50ಕ್ಕೂ ಹೆಚ್ಚು ಅಸ್ಥಿ ಪಂಜರಗಳನ್ನ ಕಂಡು ಆ ತಂಡವೇ ದಂಗಾಗಿ ಹೋಯಿತು. ಅಲ್ಲಿ ಪತ್ತೆಯಾದ ಕಪಾಲಗಳು ಸಾಮಾನ್ಯ ಮನುಷ್ಯ ಅಂತಿರದೆ ಅಸಹಜವಾದ ದೊಡ್ಡ ಆಕಾರ ಹಾಗೂ ವಿಚಿತ್ರವಾಗಿ ಮುಂದೆ ಚಾಚಿಕೊಂಡ ಹಣೆಯ ಭಾಗವನ್ನ ಹೊಂದಿದ್ದವು. ಎಲ್ಲದಕ್ಕಿಂತ
ಭೀಕರ ಸಂಗತಿ ಎಂದರೆ ಕೆಲವು ತಲೆಬುರುಡೆಗಳ ಹಣೆಯ ಮಧ್ಯಭಾಗದಲ್ಲಿ ಮೂರನೇ ಕಣ್ಣು ಇರಬಹುದಾದ ನಿಗೂಢ ರಂಧ್ರವೊಂದು ಪತ್ತೆಯಾಗಿತ್ತು. ಈ ಅಸ್ಥಿ ಪಂಜರಗಳ DNA ಪರೀಕ್ಷೆಯ ಫಲಿತಾಂಶಗಳಂತೂ ವಿಜ್ಞಾನಿಗಳನ್ನ ಆತಂಕಕ್ಕೀಡು ಮಾಡಿದವು. ಹೌದು, ಅವುಗಳ DNA ಮನುಷ್ಯರಿಗೆ ಹತ್ತಿರವಾಗಿದ್ದರೂ 100ಕ್ಕೆ 100ರಷ್ಟು ಹೊಂದಿಕೆ ಆಗ್ತಾ ಇರಲಿಲ್ಲ. ಇದು ಮನುಷ್ಯ ಹಾಗೂ ಯಾವುದೋ ಅಜ್ಞಾತ ಜೀವಿಯ ಸಂಶೋಧನೆಯಿಂದ ಹುಟ್ಟಿದ ಹೊಸ ಪ್ರಜಾತಿಯೇ ಅಥವಾ ಜಗತ್ತಿಗೆ ತಿಳಿಯದ ಪುರಾತನ ಮಾನವ ಸಂಕುಲವೇ ಅನ್ನುವ ಯಕ್ಷ ಪ್ರಶ್ನೆ ಇಂದಿಗೂ ಸಂಶೋಧಕರನ್ನ ಬೆಂಬಿಡದೆ ಕಾಡ್ತಾ ಇದೆ. ಸ್ನೇಹಿತರೆ, ಕಾರ್ಬನ್ ಡೇಟಿಂಗ್ ಪರೀಕ್ಷೆಯ ವರದಿಗಳು ಈ ನಿಗೂಢ ಅಸ್ಥಿಪಂಜರಗಳ ಕಾಲಮಾನವನ್ನ ಬಹಿರಂಗಪಡಿಸಿದಾಗ ಇಡೀ ಸಂಶೋಧನಾ ಲೋಕವೇ ದಂಗಾಗಿ ಹೋಯಿತು. ಅವುಗಳಲ್ಲಿ ಬಹುತೇಕ ಅಸ್ಥಿಪಂಜರಗಳು ಸುಮಾರು 12,000ದಿಂದ 15,000 ವರ್ಷಗಳಷ್ಟು ಹಳೆಯದಾಗಿದ್ದು, ಆಧುನಿಕ ನಾಗರಿಕತೆಯ ಉಗಮಕ್ಕೂ ಮುನ್ನವೇ ಈ ಜೀವಿಗಳು ಅಲ್ಲಿ ನೆಲೆಸಿದ್ದವು ಅನ್ನೋದು ಸಾಬೀತಾಯಿತು. ಆದರೆ ನಿಜವಾದ ಆಘಾತಕಾರಿ ವಿಷಯವೆಂದರೆ ಅದೇ ಗುಂಪಿನಲ್ಲಿದ್ದ ಕೆಲವು ಅಸ್ಥಿಪಂಜರಗಳು ಕೇವಲ 200ರಿಂದ 300 ವರ್ಷಗಳಷ್ಟು ಇತ್ತೀಚಿನವು. ಅಂದರೆ ಈ ನಿಗೂಢ ಜಾತಿಯ ಜೀವಿಗಳು ಕೇವಲ ಪುರಾತನ ಕಾಲಕ್ಕೆ ಸೀಮಿತವಾಗಿರದೆ ಆಧುನಿಕ ಯುಗದ ಹೊಸ್ತಿಯವರೆಗೂ ಅಥವಾ ಇಂದಿಗೂ ಆ ದಟ್ಟಾರಣ್ಯದ ಯಾವುದೋ ಕಗ್ಗತ್ತಲ ಮೂಲೆಯಲ್ಲಿ ಅಡಗಿಸಿಕೊಂಡಿರಬಹುದೇ ಅನ್ನುವ ಬಲವಾದ ಅನುಮಾನ ಮೂಡ್ತಾ ಇದೆ. ಈ ಅನುಮಾನಕ್ಕೆ ಸ್ಥಳೀಯ ಜನಾಂಗಗಳು ನೂರಾರು ವರ್ಷಗಳಿಂದ ಹೇಳುತ್ತಾ ಬಂದಿರುವ ಫಾರೆಸ್ಟ್ ಪೀಪಲ್ ಅನ್ನುವ ರಹಸ್ಯ ಜಾತಿಯ ಕತೆಗಳು ಈಗ ಪುಷ್ಟಿ ನೀಡ್ತಾ ಇದೆ. ಈ ಜೀವಿಗಳು ಕಾಡಿನ ಅತಿ ಕಡುಕತ್ತಲೆಯ ಭಾಗಗಳಲ್ಲಿ ವಾಸಿಸುವ ಅತಿ ಎತ್ತರದ ಹಾಗೂ ಅಸಾಧಾರಣ ಬಲಿಷ್ಠ ವ್ಯಕ್ತಿಗಳಾಗಿದ್ದು, ಇವರ ಹಣೆಯ ಮಧ್ಯದಲ್ಲಿರುವ ಮೂರನೇ ಕಣ್ಣಿನ ಮೂಲಕ ಕಗ್ಗತ್ತಲಲ್ಲೂ ಕಣ್ಗಾವಲು ಇಡಬಲ್ಲ ಕ್ರೂರ ಜೀವಿಗಳೆಂದು ನಂಬಲಾಗಿದೆ. ಮೊದಲಿಗೆ ಇವೆಲ್ಲವನ್ನ ಕೇವಲ ಕಾಲ್ಪನಿಕ ಜನಪದ ಕಥೆಗಳೆಂದು ತಳ್ಳಿ ಹಾಕಿದ್ದ ವಿಜ್ಞಾನಿಗಳಿಗೆ ಈಗ ಸಿಕ್ಕಿರುವ ವಿಚಿತ್ರ ಅಸ್ಥಿಪಂಜರಗಳ ಸಾಕ್ಷ್ಯವು ಅವುಗಳನ್ನು ನಿರಾಕರಿಸದಂತೆ ಮಾಡಿದೆ. ಬಹುಶಃ ಇದು ಮನುಷ್ಯ ಹಾಗೂ ಪ್ರಾಣಿಗಳ ನಡುವಿನ ಕೊಂಡಿಯಾಗಿರುವ ಇತ್ತೀಚೆಗೆ ಎಂದಿಗೂ ಪತ್ತೆಯಾಗದ ಯಾವುದೋ ವಿಚಿತ್ರ ಹಾಗೂ ಅಪಾಯಕಾರಿ ಪ್ರಜಾತಿಯಾಗಿರಬಹುದೇ ಅನ್ನುವ ಪ್ರಶ್ನೆ ಈಗ ಕಾಂಗೋದ ಅರಣ್ಯದಷ್ಟೇ ನಿಗೂಢವಾಗಿ ಉಳಿದಿದೆ. ಸ್ನೇಹಿತರೆ, 2019ರಲ್ಲಿ ಕಾಂಗೋ ಅರಣ್ಯದ ಸ್ಯಾಟಲೈಟ್ ಚಿತ್ರಗಳನ್ನು ವಿಶ್ಲೇಷಿಸುತ್ತಿದ್ದಾಗ ಪತ್ತೆಯಾಗಿದ್ದ ಆ ವಿಚಿತ್ರ ಆಕಾರಗಳು ವಿಜ್ಞಾನಿಗಳ ನಿದ್ದೆಗೆಡಿಸಿದವು. ಯಾಕಂದ್ರೆ ಅವು ಪ್ರಕೃತಿ ದತ್ತವಾದ ಮರಗಿಡಗಳಾಗ್ಲಿ ಅಥವಾ ಬೆಟ್ಟ ಗುಡ್ಡಗಳಾಗ್ಲಿ ಆಗಿರದೆ ಯಾರೋ ಅತ್ಯಂತ ನಿಖರವಾಗಿ ಮತ್ತು ವ್ಯವಸ್ಥಿತವಾಗಿ ರೂಪಿಸಿದ ಬೃಹತ್ ನಿರ್ಮಾಣಗಳಂತೆ ಕಂಡುಬಂದವು. ಈ ನಿಗೂಢತೆಯ ಬೆನ್ನತ್ತಿದ ಸಂಶೋಧಕರು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ತಂತ್ರಜ್ಞಾನ ಬಳಸಿ ಸ್ಕ್ಯಾನ್ ಮಾಡಿದಾಗ ಆ ದಟ್ಟಾರಣ್ಯದ ಭೂಮಿಯ ಆಳದಲ್ಲಿ ಹೂತು ಹೋಗಿದ್ದ ಒಂದು ಸಂಪೂರ್ಣ ನಗರವೇ ಅನಾವರಣಗೊಂಡಿತು. ವ್ಯವಸ್ಥಿತ ರಸ್ತೆಗಳು, ಬೃಹತ್ ಕಟ್ಟಡಗಳು ಹಾಗೂ ಪುರಾತನ ದೇವಾಲಯಗಳ ಮಾದರಿಯ ಈ ರಚನೆಗಳು ಸುಮಾರು 12,000 ವರ್ಷಗಳಷ್ಟು ಹಳೆಯವೆಂದು ಅಂದಾಜಿಸಲಾಗಿದ್ದು, ಇವು ಜಗತ್ ಪ್ರಸಿದ್ಧ ಈಜಿಪ್ಟ್ ಪಿರಮಿಡ್ಗಳಿಗಿಂತಲೂ ಸಹಸ್ರಾರು ವರ್ಷ ಪ್ರಾಚೀನವಾದುದವುಗಳಾಗಿವೆ. ಆದರೆ ಎಲ್ಲದಕ್ಕಿಂತಲೂ ಬೆಚ್ಚಿ ಬೀಳಿಸುವ ಸಂಗತಿ ಎಂದರೆ ಈ ಭೂಗರ್ಭ ನಗರದ ಕೆಲವು ನಿರ್ದಿಷ್ಟ ಭಾಗಗಳಿಂದ ನಿರಂತರವಾಗಿ ಉಷ್ಣತೆ ಹೊರಹೊಮ್ಮುತ್ತಿರುವುದು ಸ್ಯಾಟಲೈಟ್ ಚಿತ್ರಗಳಲ್ಲಿ ದೃಢಪಟ್ಟಿದೆ. ಕೆಲವು ವಿಜ್ಞಾನಿಗಳು ಇದನ್ನ ಜ್ವಾಲಾಮುಖಿಯ ನೈಸರ್ಗಿಕ ಪ್ರಕ್ರಿಯೆ ಅನ್ನೋದಾಗಿ ಸಮಾಧಾನ ಪಟ್ಕೊಳ್ಳಲು ಪ್ರಯತ್ನಿಸಿದ್ರು. ಹೆಚ್ಚಿನ ಸಂಶೋಧಕರ ಪ್ರಕಾರ ಆ ಕತ್ತಲೆಯ ಗರ್ಭದೊಳಗೆ ಇಂದಿಗೂ ಯಾವುದೋ ಬೃಹತ್ ಶಕ್ತಿ ಸಕ್ರಿಯವಾಗಿದೆ ಅಥವಾ ಆ ನಿಗೂಢ ನಗರದಲ್ಲಿ ಇಂದಿಗೂ ಯಾರೋ ಜೀವಂತವಾಗಿ ಬದುಕ್ತಾ ಇದ್ದಾರೆ ಅನ್ನುವ ಅನುಮಾನ ಇಡೀ ಜಗತ್ತನ್ನೇ ನಡಗಿಸುತ್ತಿದೆ. ಈ ಅಗಾಧ ರಹಸ್ಯವನ್ನ ಭೇದಿಸಲೇಬೇಕೆಂಬ ಹಠದೊಂದಿಗೆ 2020ರಲ್ಲಿ ಸಂಶೋಧನಾ ತಂಡವೊಂದು ಆ ಅಪಾಯಕಾರಿ ಪ್ರದೇಶಕ್ಕೆ ಧುಮುಕುತ್ತೆ. ಭೂಗರ್ಭ ನಗರದ ಪ್ರವೇಶ ದ್ವಾರವನ್ನ ಹುಡುಕುತ್ತಾ ಹೊರಟ ಅವರಿಗೆ ಎದುರಾದದ್ದು ಅಂಧಕಾರದ ಕೂಪದಲ್ಲಿದ್ದ ಆಳವಾದ ಗುಹೆಗಳು. ಧೈರ್ಯ ಮಾಡಿ ಆ ಗುಹೆಯೊಳಗೆ ಸುಮಾರು 2 ಕಿಲೋಮೀಟರ್ ದೂರ ಸಾಗಿದಾಗ ಅಜ್ಞಾತ ಭಾಷೆಯ ವಿಚಿತ್ರ ಕೆತ್ತನೆಗಳಿಂದ ಕೂಡಿದ ಬೃಹತ್ ಪ್ರಾಚೀನ ಗೋಡೆಗಳು ಅವರ ಸ್ವಾಗತಕ್ಕೆ ನಿಂತಿದ್ದವು. ಆದರೆ ಆ ಲಿಪಿಯ ಅರ್ಥ ಯಾರಿಗೂ ನಿಲುಕದ ಯಕ್ಷ ಪ್ರಶ್ನೆಯಾಗಿತ್ತು. ಅಷ್ಟರಲ್ಲಿ ಕತ್ತಲ ಗರ್ಭದ ಆಳದಿಂದ ಮೈ ಜೊಮ್ಮೆನಿಸುವ ಘಟನೆಗಳು ಆರಂಭವಾಗ್ತಾವೆ. ಯಾರೋ ಕಿವಿಯಲ್ಲಿ ಗುಸುಗುಸು ಎನ್ನುವಂತೆ, ಇನ್ಯಾರೋ ಬೆಕ್ಕಿ ಬೆಕ್ಕಿ ಅಳುವಂತೆ, ಜೊತೆಗೆ ರಾಗವಾಗಿ ಹಾಡುತ್ತಿರುವಂತೆ ಎದೆ ನಡಗಿಸುವ ಶಬ್ದಗಳು ಸುತ್ತಲೂ ಮೊಳಗಲಾರಂಭಿಸಿದವು. ಕತ್ತಲಲ್ಲಿ ಯಾರೋ ಅಡಗಿ ನಮ್ಮನ್ನೇ ಗಮನಿಸುತ್ತಿದ್ದಾರೆ ಅಂತ ತಂಡದ ಸದಸ್ಯನೊಬ್ಬ ಭಯದಿಂದ ಕ್ಯಾಮೆರಾದಲ್ಲಿ ಕಿರುಚುತ್ತಿರುವಾಗಲೇ GPS ಹಾಗೂ ಸಂಪರ್ಕ ಸಾಧನಗಳು ಸೇರಿದಂತೆ ತಂಡದ ಬಳಿ ಇದ್ದ ಎಲ್ಲ ಅತ್ಯಾಧುನಿಕ ಉಪಕರಣಗಳು ಹಠಾತ್ತನೆ ನಿಷ್ಕ್ರಿಯಗೊಂಡವು. ಅಷ್ಟೇ ಅಲ್ಲದೆ ಯಾರೋ ಅದೃಶ್ಯ ಶಕ್ತಿ ಪ್ರಾಣವನ್ನೇ ಹೀರಿಕೊಳ್ಳುವಂತೆ ಟಾರ್ಚ್ ಲೈಟ್ಗಳ ಬ್ಯಾಟರಿಯನ್ನ ಬರಿದು ಮಾಡಲಾಯಿತು. ಇದರಿಂದ ಇಡೀ ತಂಡವು ಗಾಢ ಅಂಧಕಾರ ಹಾಗೂ ಸಾವು ನೋವಿನ ಭೀತಿಯಲ್ಲಿ ಸಿಲುಕಿತು. ಪ್ರಾಣಭಯದಿಂದ ಹಿಂದಿರುಗಲು ಯತ್ನಿಸಿದ ತಂಡವು ದಾರಿ ತಪ್ಪಿ 3 ಗಂಟೆಗಳ ಕಾಲ ಕತ್ತಲಲ್ಲೇ ಅಲೆದಾಡಿತು.
ಅಂತಿಮವಾಗಿ ಕಂಡ ನಿಗೂಢ ನೀಲಿ ಬೆಳಕನ್ನ ಅನುಸರಿಸಿ ಹೋದಾಗ ಅವರಿಗೆ ಬೃಹತ್ ಹಾಲ್ನಂತಹ ಕೊಠಡಿಯೊಂದು ಎದುರಾಗುತ್ತೆ. ಅಲ್ಲಿ ಮನುಷ್ಯ ಅಥವಾ ಪ್ರಾಣಿಯಲ್ಲದ ಅಜ್ಞಾತ ರೂಪದ 30 ಅಡಿ ಎತ್ತರದ ಬೃಹತ್ ವಿಗ್ರಹಗಳಿದ್ದವು. ತಂಡದ ನಾಯಕ ಅದರತ್ತ 5 ಹೆಜ್ಜೆ ಇಡ್ತಾ ಇದ್ದಂತೆ ಇಡೀ ಗುಹೆಯೊಳಗೆ ಭೀಕರ ಕಿರುಚಾಟ ಮೊಳಗಿ ಆ ನೀಲಿ ಪ್ರಕಾಶವು ಕಣ್ಣು ಕುರುಡಾಗಿಸುವಷ್ಟು ಪ್ರಖರವಾಯಿತು. ತಕ್ಷಣವೇ ಬೆಚ್ಚಿಬಿದ್ದ ತಂಡದವರು ಪ್ರಾಣಾಪಾಯದಿಂದ ಹೇಗೋ ಗುಹೆಯ ದ್ವಾರವನ್ನ ಪತ್ತೆ ಹಚ್ಚಿ ಅಂತಿಮವಾಗಿ ಸುರಕ್ಷಿತವಾಗಿ ಹೊರಬರ್ತಾರೆ. ಕಾಡಿನ ಭೀಕರ ಅನುಭವವನ್ನ ತಂಡವು ವಿವರಿಸಿದ್ರು. ಸರ್ಕಾರ ಎಲ್ಲವನ್ನ ಮುಚ್ಚಿಟ್ಟು ಆ ಪ್ರದೇಶವನ್ನ ಮತ್ತೊಮ್ಮೆ ನಿಷೇಧಿತ ವಲಯ ಅನ್ನೋದಾಗಿ ಘೋಷಣೆ ಮಾಡುತ್ತೆ. ಆದರೆ ರಹಸ್ಯಗಳು ಅಲ್ಲಿಗೆ ನಿಲ್ಲಿಲ್ಲ. 2024ರ ಮಾರ್ಚ್ನಲ್ಲಿ ಹವಾಮಾನ ಅಧ್ಯಯನಕ್ಕಾಗಿ ಕಾಂಗೋದ ಆಳಕ್ಕೆ ತೆರಳಿದ 8 ಮಂದಿ ವಿಜ್ಞಾನಿಗಳ ತಂಡಕ್ಕೆ 11ನೇ ದಿನದಂದು ಅಚ್ಚರಿಯ ಲೋಕವೊಂದು ಎದುರಾಗುತ್ತೆ. ಅಲ್ಲಿ 10 ಜನ ಸೇರಿ ಅಪ್ಪಿದರೂ ಮುಗಿಯದ ಬೃಹತ್ ಹೆಮ್ಮರಗಳಿದ್ದವು. ಅವು ಸುಮಾರು 6000 ವರ್ಷಗಳಷ್ಟು ಪುರಾತನವಾದವುಗಳೆಂದು ತಂಡದ ನಾಯಕಿ ಎಮಿಲಿ ಚೆನ್ ಅಚ್ಚರಿ ವ್ಯಕ್ತಪಡಿಸಿದ್ದಳು. ಎಲ್ಲದಕ್ಕಿಂತ ನಿಗೂಢ ಸಂಗತಿ ಎಂದರೆ ಆ ಮರಗಳ ಮೇಲೆ ಕೆತ್ತಲಾಗಿದ್ದ ಅಜ್ಞಾತ ಸಂಕೇತಗಳು. ಈ ನಿಗೂಢ ಗುರುತುಗಳ ಬಗ್ಗೆ ವಿವರವಾಗಿ ಕಳಿಸೋದಾಗಿ ಎಮಿಲಿ ತಿಳಿಸಿದ್ದ ಮಾತುಗಳೇ ಆ ತಂಡದಿಂದ ಬಂದ ಕೊನೆಯ ಸಂದೇಶವಾಯಿತು. ಆ ಸಂದೇಶದ ರಹಸ್ಯವನ್ನ ಭೇದಿಸುವ ಮೊದಲೇ ಆ ಇಡೀ ತಂಡ ನಿಗೂಢವಾಗಿ ಕಣ್ಮರೆಯಾಯಿತು. ಆದರೆ ಮರುದಿನ ಯಾವುದೇ ಸಂದೇಶ ಬರಲಿಲ್ಲ. ವಿಜ್ಞಾನಿಗಳ ತಂಡದ GPS ಸಂಪೂರ್ಣ ಸ್ಥಗಿತಗೊಂಡಾಗ ತಕ್ಷಣವೇ ಅಲ್ಲಿಗೆ ಧಾವಿಸಿದ ರಕ್ಷಣಾ ತಂಡಕ್ಕೆ ಕಂಡ ದೃಶ್ಯ ಅತ್ಯಂತ ಭಯಾನಕವಾಗಿತ್ತು. ಟೆಂಟ್ಗಳು, ತೆರೆದಿದ್ದ ಲ್ಯಾಪ್ಟಾಪ್ಗಳು ಮತ್ತು ಮೇಜಿನ ಮೇಲಿದ್ದ ಊಟ ಎಲ್ಲವೂ ಹಾಗೇ ಇದ್ದವು. ಆದರೆ 8 ಮಂದಿ ವಿಜ್ಞಾನಿಗಳು ಮಾತ್ರ ಅಲ್ಲಿರಲಿಲ್ಲ. ನೆಲದ ಮೇಲೆ ಕಂಡ ರಕ್ತದ ಕಲೆಗಳು ಯಾರನ್ನೋ ಬಲವಂತವಾಗಿ ಕಾಡಿನೊಳಗೆ ಎಳೆದುಕೊಂಡು ಹೋಗಿರುವುದನ್ನ ಸೂಚಿಸ್ತಾ ಇದ್ವು. ರಕ್ಷಣಾ ತಂಡವು ಅತ್ಯಂತ ಎಚ್ಚರಿಕೆಯಿಂದ ಆ ರಕ್ತದ ಗುರುತುಗಳನ್ನು ಅನುಸರಿಸಿ ಸುಮಾರು 1 ಕಿಲೋಮೀಟರ್ ಸಾಗಿದಾಗ ಆ ಕಲೆಗಳು ಹಠಾತ್ತನೆ ಮಾಯವಾದವು. ಯಾವುದೇ ಶವವಾಗ್ಲಿ ಕುರುಹಾಗ್ಲಿ ಇಲ್ಲದೆ ಯಾರೋ ಕೇವಲ 1 ಕ್ಷಣದಲ್ಲಿ ಅವರ ಅಸ್ತಿತ್ವವನ್ನೇ ಅಳಿಸಿ ಹಾಕಿದಂತಿತ್ತು. 3 ವಾರಗಳ ಕಾಲ ಡ್ರೋನ್ಗಳು ಹಾಗೂ ಶ್ವಾನ ದಳದ ಮೂಲಕ ಇಂಚಿಂಚು ಹುಡುಕಾಟ ನಡೆಸಿದ್ರು. ಆ 8 ಜನ ವಿಜ್ಞಾನಿಗಳಿಗೆ ಏನಾಯಿತು ಅನ್ನೋದು ಇಂದಿಗೂ ಬಿಡಿಸಲಾಗದ ರಹಸ್ಯವಾಗಿಯೇ ಉಳಿದಿದೆ. ಹುಡುಕಾಟದ ಸಮಯದಲ್ಲಿ ಆ ರಕ್ಷಣಾ ತಂಡಕ್ಕೂ ಮೈ ನಡಗಿಸುವ ಅನುಭವವಾಗತೊಡಗಿದವು. ರಾತ್ರಿಯ ಕತ್ತಲಲ್ಲಿ ಯಾರೋ ಕಿವಿಯಲ್ಲಿ ಗುಸುಗುಸು ಮಾತನಾಡುವ, ಬಿಕ್ಕಿ ಬಿಕ್ಕಿ ಅಳುವ ಶಬ್ದಗಳು ಎಲ್ಲಿಂದ ಬರುತ್ತಿವೆ ಅನ್ನೋದು ಯಾರಿಗೂ ತಿಳಿದಿದ್ರು. ಯಾರೋ ನಿರಂತರವಾಗಿ ತಮ್ಮನ್ನೇ ದಿಟ್ಟಿಸಿ ನೋಡುತ್ತಿದ್ದಾರೆಂಬ ಭಯಾನಕ ಭಾವನೆ ಪ್ರತಿಯೊಬ್ಬರನ್ನ ಕಾಡತೊಡಗಿತು. ಇಷ್ಟೆಲ್ಲ ಭೀಕರ ಘಟನೆಗಳು ನಡೆಯುತ್ತಿದ್ದರೂ ಸರ್ಕಾರವೇಕೆ ಮೌನವಾಗಿದೆ? ಆ ನೈಜ ಫುಟೇಜ್ಗಳನ್ನ ಜಗತ್ತಿನ ಕಣ್ಣಿನಿಂದ ಯಾಕೆ ಮರೆಮಾಚುತ್ತಿದೆ? ಕೆಲವರ ಪ್ರಕಾರ ಆ ದಟ್ಟಾರಣ್ಯದ ಗರ್ಭದಲ್ಲಿ ಅಡಗಿರುವ ಸತ್ಯ ಹೊರಬಂದರೆ ಇಡೀ ಮಾನವ ಇತಿಹಾಸವೇ ಬುಡಮೇಲಾಗಬಹುದು. ಬಹುಶಃ ಕಾಂಗೋದ ಭೂಮಿಯ ಆಳದಲ್ಲಿ ಮನುಷ್ಯರಿಗಿಂತಲೂ ಸಾವಿರಾರು ಪಟ್ಟು ಬುದ್ಧಿವಂತರಾದ ಪ್ರಾಚೀನ ನಾಗರಿಕತೆಯೊಂದು ಇಂದಿಗೂ ತನ್ನದೇ ಬೃಹತ್ ನಗರಗಳನ್ನ ನಿರ್ಮಿಸಿಕೊಂಡು ಜೀವಿಸ್ತಾ ಇರಬಹುದು. ಹಾಗಾಗಿಯೇ ಅಲ್ಲಿಗೆ ಹೋದವರು ಮರಳಿ ಬರೋದಿಲ್ಲವೇ? ಅಥವಾ ಸರ್ಕಾರ ಹಾಗೂ ಆ ರಹಸ್ಯ ಜೀವಿಗಳ ನಡುವೆ ನಾವು ನಿಮ್ ಕಡೆ ಬರೋದಿಲ್ಲ, ನೀವು ಹೊರಗೆ ಬರೋದು ಬೇಡ ಅನ್ನುವ ಯಾವುದೋ ಗುಪ್ತ ಒಪ್ಪಂದ ನಡೆದಿದೆಯೇ? ಏನೇ ಇರಲಿ, ಕಾಂಗೋ ಒಂದು ಕೇವಲ ಕಾಡಲ್ಲ, ಅದು ಇನ್ನೂ ಪತ್ತೆಯಾಗದ ರಹಸ್ಯಗಳ ಜೀವಂತ ಜಗತ್ತು. ನಾವು ಊಹಿಸಲು ಸಾಧ್ಯವಾಗದ ನಿಗೂಢ ಲೋಕ ಅಂದರೂ ತಪ್ಪಾಗಲಾರದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.